ಕೊರೋನಾ ವ್ಯಾಕ್ಸಿನ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ವೀಕ್ಷಕರೇ. ಇಡೀ ದೇಶವೇ ಒಂದು ಕೊರೋನಾ ವ್ಯಾಕ್ಸಿನನ್ನು ಪಡ್ಕೊಂಡಂಥ ಒಂದು ಸಂದರ್ಭದಲ್ಲಿ 2-3 ವರ್ಷ ಆ ಒಂದು ಕಳಿತಾನೆ ಬಂತು. ಆದ್ರೂ ಕೂಡ ಒಂದು ಕೊರೋನಾ ವ್ಯಾಕ್ಸಿನ್ ಬಗ್ಗೆ ಒಂದು ಚರ್ಚೆಗಳು ನಿಲ್ತಾನೆ ಇಲ್ಲ. ಯಾಕಪ್ಪ ಅಂತಂದರೆ ಈ ಒಂದು ಕೊರೋನಾ ಶೀಲ್ಡ್ ವ್ಯಾಕ್ಸಿನನ್ನು ಪಡ್ಕೊಂಡಂಥ ವ್ಯಕ್ತಿಗಳಲ್ಲಿ ಒಂದು ಹೃದಯಾಘಾತ ಹಾಗೆ ಒಂದು ಬ್ರೈನ್ ಟ್ಯೂಮರ್ ಕೂಡ ಕಾಣಿಸ್ಕೊಳ್ತಾ ಇದೆ ಅಂತ ಒಂದಿಷ್ಟು ಜನರು ಒಂದು ವಾದವನ್ನು ಮಾಡ್ತಾನೆ ಇದ್ದರು. ಆದರೆ ಈಗ ಅದು ಒಂದು ಪ್ರೂವ್ ಆಗಿದೆ. ಯಾಕಪ್ಪ ಅಂತಂದರೆ ಇಂಗ್ಲೆಂಡ್ನಲ್ಲಿ ಒಂದಿಷ್ಟು ಜನರು ಏನಪ್ಪ ಅಂತಂದರೆ ಈ ಕೊರೋನಾ ವ್ಯಾಕ್ಸಿನನ್ನು ಪಡ್ಕೊಂಡ ನಂತರವೇ ಈ ಒಂದು ಹೃದಯಾಘಾತ ಹಾಗೆ ಒಂದು ಬ್ರೈನ್ ಟ್ಯೂಮರ್ ಕೂಡ ಕಾಣಿಸ್ಕೊಳ್ತಾ ಇದೆ ಅಂತ ಒಂದಿಷ್ಟು 51 ಜನ ಇಂಗ್ಲೆಂಡ್ನ ಒಂದು ಹೈಕೋರ್ಟ್ನಲ್ಲಿ ಒಂದು ಕೇಸನ್ನು ಹಾಕ್ತಾರೆ. ಮೊದಲಿಗೆ ಸಿರಮ್ ಇನ್ಸ್ಟಿಟ್ಯೂಟು ಅದನ್ನು ಕೋವಿಶೀಲ್ಡನ್ನು ಉತ್ಪಾದನೆ ಮಾಡಿರುವಂಥ ಒಂದು ಕಂಪನಿ ಮೊದಲಿಗೆ ಅದು ಸುಳ್ಳು ಅಂತ ಒಂದು ಕೇಸನ್ನು ತಳ್ಳಿ ಹಾಕ್ತಾನೆ ಇದ್ದರು. ಆದರೆ ಈಗೇನಪ್ಪ ಅಂತಂದರೆ ಆಸ್ಟ್ರಾಜೆನಿಕಾ ಕಂಪನಿಯೇ ಕೂಡ ತಮ್ಮ ಒಂದು ವ್ಯಾಕ್ಸಿನ್ನಿಂದ TTS ರೋಗ ಹಾಗೆ ಹೃದಯಾಘಾತ ಅಂತ ಕೂಡ ಅದನ್ನು ಕರೀತಾರೆ, ಆ ರೋಗ ಬರ್ತಿದೆ ಅಂತ ತಮ್ಮ ತಪ್ಪನ್ನು ಒಪ್ಕೊಂಡಿದೆ ಆಸ್ಟ್ರಾಜೆನಿಕಾ ಒಂದು ಕಂಪನಿ. ಇದರಿಂದಾಗಿ 51 ಜನ ಅವರು ಇಂಗ್ಲೆಂಡ್ನಲ್ಲಿ ಕೋರ್ಟಲ್ಲಿ ಅರ್ಜಿಯನ್ನು ಹಾಕಿದಾರಲ್ಲ, ಅವರಿಗೆ ಏನಪ್ಪ ಅಂತಂದರೆ ಇವರು ಒಂದಿಷ್ಟು ಅಮೌಂಟನ್ನು ಕೊಡಬೇಕಾಗುತ್ತೆ. ಆ ಕೋವ್ಯಾಕ್ಸಿನನ್ನು ಹಾಕಿಸ್ಕೊಂಡಿದ್ದಕ್ಕೆ ಈ ರೀತಿಯಾಗಿ ಕಾರಣ ಹೃದಯಾಘಾತ ಆಗ್ತಾ ಇರೋದ್ರಿಂದ ಈಗ ಅವರು ನಷ್ಟವನ್ನು ಭರಿಸಬೇಕಾಗುತ್ತೆ. ಹಾಗೆ ಇಡೀ ದೇಶ, ನಮ್ಮ ಭಾರತ ದೇಶದಲ್ಲಿ ಕೋವ್ಯಾಕ್ಸಿನ್ ಹಾಗೆ ಕೋವಿಶೀಲ್ಡನ್ನು ಪಡ್ಕೊಂಡಂಥ ಜನರು ತುಂಬಾ ಇದ್ದಾರೆ. 3 ಲಸಿಕೆಯನ್ನು 3 ಡೋಸನ್ನು ಪಡ್ಕೊಂಡಿದ್ದಾರೆ. ಒಂದೇ ಡೋಸ್ ಇದ್ರೂ ಆಯಿತು, 2 ಡೋಸ್ ಇದ್ರೂ ಆಯಿತು. ಈ ಹೃದಯಾಘಾತ ಹಾಗೆ ಬ್ರೈನ್ ಟ್ಯೂಮರ್ ಕೂಡ ರಕ್ತದ ಹೆಪ್ಪುಗಟ್ಟುವಿಕೆ, ರಕ್ತದ ಒತ್ತಡ, ಆಸ್ಟ್ರಾಜೆನಿಕಾ ಕಂಪನಿಯೇ ತನ್ನ ತಪ್ಪನ್ನು ಒಪ್ಕೊಂಡಿದೆ. ಯಾಕಪ್ಪ ಅಂತಂದರೆ ಇಂಗ್ಲೆಂಡ್ನಲ್ಲಿ 51 ಜನ ಏನು ಕೇಸ್ ಹಾಕಿದಾರಲ್ಲ, ಈಗ ಅವರಿಗೆ ನಷ್ಟವನ್ನು ಭರಿಸಬೇಕಾಗುತ್ತೆ. ಹಾಗೆ ಇಡೀ ದೇಶವು ವ್ಯಾಕ್ಸಿನನ್ನು ಪಡ್ಕೊಂಡಿರುವಂಥ ಈ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಆತಂಕಕಾರಿ ಬೆಳವಣಿಗೆ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಏನಪ್ಪ ಅಂತಂದರೆ ಕೋವ್ಯಾಕ್ಸಿನ್ನು ಹಾಗೆ ಕೋವಿಶೀಲ್ಡನ್ನು ಇಡೀ ದೇಶದ ತುಂಬ ವಿತರಣೆಯನ್ನು ಮಾಡಲಾಗಿದೆ. ಇದರಲ್ಲಿ ಏನಪ್ಪ ಅಂತಂದರೆ ಕೋವಿಶೀಲ್ಡನ್ನು ಪಡ್ಕೊಂಡಂತಹ ವ್ಯಕ್ತಿಗಳು ಹೃದಯಾಘಾತ ಹಾಗೆ ರಕ್ತದ ಒತ್ತಡ, ಹೆಪ್ಪುಗಟ್ಟುವಿಕೆ, TTS ರೋಗ ಕೂಡ ಕಾಣಿಸ್ಕೊಳ್ತಾ ಇದೆ. ಕೋವಿಶೀಲ್ಡ್ ಯಾರ್ಯಾರು ಪಡ್ಕೊಂಡಿದ್ದಾರಲ್ಲ ಅವರಿಗೆ ಮಾತ್ರ ಈ ತೊಂದರೆ ಕಾಣಿಸ್ಕೊಳ್ತಾ ಇದೆ. ಇನ್ನು ಕೋವ್ಯಾಕ್ಸಿನ್ನು ಪಡ್ಕೊಂಡವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ಅದರದ್ದು ಹೇಳೋದಕ್ಕೆ ಬರೋದಿಲ್ಲ. ಆದರೆ ಸದ್ಯಕ್ಕೆ ಮಾತ್ರ ಕೋವಿಶೀಲ್ಡ್ ಬಗ್ಗೆ ಚರ್ಚೆ ನಡೀತಾ ಇದೆ. ಕೋವಿಶೀಲ್ಡ್ ಯಾರ್ಯಾರು ಲಸಿಕೆಯನ್ನು ಪಡ್ಕೊಂಡಿದ್ದಾರೆ ಅವರಿಗೇನಪ್ಪ ಅಂತಂದರೆ ಈ ದಿನಮಾನಗಳಲ್ಲಿ ಹೃದಯಾಘಾತ ಹಾಗೆ ರಕ್ತದ ಒತ್ತಡ ಹಾಗೆ ಹೆಪ್ಪುಗಟ್ಟುವಿಕೆ, ಈ ರೀತಿಯಾದಂಥ TTS ರೋಗಗಳು ಕಾಣಿಸ್ಕೊಳ್ತಾ ಇದೆ. ಈಗ ಏನಪ್ಪ ಅಂತಂದರೆ ಆಸ್ಟ್ರಾಜೆನಿಕಾ ಕಂಪನಿಯೇ ಕೂಡ ತನ್ನ ತಪ್ಪನ್ನು ಒಪ್ಕೊಂಡಿದೆ. ನಮ್ಮ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಪುಣೆ ಇಲ್ಲಿ ಉತ್ಪಾದನೆಯನ್ನು ಮಾಡಿತ್ತು. ಅಲ್ಲಿಯ ಲಸಿಕೆಯನ್ನು ಇಡೀ ದೇಶದ ತುಂಬ ಸಿರಮ್ ಇನ್ಸ್ಟಿಟ್ಯೂಟೇ ಈ ಲಸಿಕೆಯನ್ನು ಬಿಡುಗಡೆಯನ್ನು ಮಾಡಿತ್ತು. ಇಲ್ಲಿ ಇಮೇಜಲ್ಲಿ ನೋಡ್ಬೋದು ನೀವು. ಏನಪ್ಪ ಅಂತಂದರೆ ಇದು ಕೋವಿಶೀಲ್ಡ್ ವ್ಯಾಕ್ಸಿನು. ಕೋವ್ಯಾಕ್ಸಿನ್ ಯಾರ್ಯಾರು ಪಡ್ಕೊಂಡಿದ್ದಾರಲ್ಲ ಅವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಕಾಣಿಸ್ತಾನೆ ಇಲ್ಲ. ನೀವು ಕೋವಿಶೀಲ್ಡನ್ನು ವ್ಯಾಕ್ಸಿನನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ನಿಮಗೊಂದು ಸರ್ಟಿಫಿಕೇಟನ್ನು ಅವರು ಕೊಡ್ತಾರೆ. ನೀವು ಎಷ್ಟು ಲಸಿಕೆ ಹಾಕಿಸ್ಕೊಂಡಿದ್ದೀರಾ, ನೀವು ಯಾವ ಲಸಿಕೆಯನ್ನು ಹಾಕಿಸ್ಕೊಂಡಿದ್ದೀರಾ, ಯಾವ ಡೇಟಿಗೆ ಹಾಕಿಸ್ಕೊಂಡಿದ್ದೀರಾ, ಯಾವ ಟೈಮಿಗೆ ಹಾಕಿಸ್ಕೊಂಡಿದ್ದೀರಾ, ಯಾವ ಲಸಿಕೆಯನ್ನು ಹಾಕಿಸ್ಕೊಂಡಿದ್ದೀರಾ ಅಂತ ಸರ್ಟಿಫಿಕೇಟನ್ನು ಅವರು ಇಶ್ಯೂ ಮಾಡ್ತಾರೆ. ಆ ಸರ್ಟಿಫಿಕೇಟಲ್ಲಿ ನೀವು ತಿಳ್ಕೊಳ್ಬೋದು. ನಿಮ್ಮ ಮೊಬೈಲ್ನ ಕೋವಿಶೀಲ್ಡ್ ವೆಬ್ಸೈಟಿಗೆ ಹೋಗಿ ನಿಮ್ಮ ಕೋವಿಶೀಲ್ಡ್ ವ್ಯಾಕ್ಸಿನ್ನ ರಿಪೋರ್ಟನ್ನು ಡೌನ್ಲೋಡ್ ಕೂಡ ನೀವು ಮಾಡ್ಕೊಳ್ಬೋದು. ಆ ರಿಪೋರ್ಟಲ್ಲಿ ನೀವು ಯಾವ ವ್ಯಾಕ್ಸಿನನ್ನು ಪಡ್ಕೊಂಡಿದ್ದೀರಾ ಅನ್ನೋದ್ರ ಕೂಡ ಸಂಪೂರ್ಣವಾದಂಥ ಡೀಟೇಲನ್ನು ಅವರು ಅಲ್ಲಿ ಕೊಟ್ಟಿರ್ತಾರೆ. ನೀವು ಅದರ ಮುಖಾಂತರ ನೀವು ಯಾವ ವ್ಯಾಕ್ಸಿನನ್ನು ಪಡ್ಕೊಂಡಿದ್ರೆ ನಮಗೇನಾದರೂ ತೊಂದರೆ ಆಗುತ್ತಾ ಅಥವಾ ಇಲ್ವಾ ಅನ್ನೋದನ್ನು ಕೂಡ ನೀವು ವೈದ್ಯರಿಂದ ತಿಳ್ಕೊಳ್ಬೋದು. ಹಾಗೆ ಈ ಸಂದರ್ಭದಲ್ಲಿ ಕೂಡ ಇಷ್ಟು ಫೇಕ್ ನ್ಯೂಸ್ ಕೂಡ ಹರಿದಾಡ್ತಾನೆ ಇದೆ. ಏನಪ್ಪ ಅಂತಂದರೆ ತಂಪು ಪಾನೀಯಗಳನ್ನು ಕುಡಿದ್ರೆ ಹೆಪ್ಪುಗಟ್ಟುವಿಕೆ ಹಾಗೆ ಕೋವಿಶೀಲ್ಡ್ ವ್ಯಾಕ್ಸಿನ್ ತೊಗೊಂಡವರಿಗೆ ಜಲ್ದಿ ಹೃದಯಾಘಾತ ಬರುತ್ತೆ, ಅಂದರೆ ನೀರು ಕುಡಿದ್ರೆ, ಅಂದರೆ ತಂಪು ಪಾನೀಯ ಕುಡಿದ್ರೆ ಜಲ್ದಿ ಹೃದಯಾಘಾತ ಆಗುತ್ತೆ, ಈ ರೀತಿಯಾದಂಥ ರೂಮರ್ಸನ್ನು ಹಬ್ಬಿಸ್ತಾ ಇದ್ದಾರೆ. ಅದೆಲ್ಲ ಸುಳ್ಳು. ಯಾವುದೇ ರೀತಿಯಾದಂಥ ಭಯವನ್ನು ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 100%ನಲ್ಲಿ 5%ನವರಿಗೆ ಬರ್ತಾನೆ ಇದೆ ಅಂತ ಕೂಡ ಕಂಪನಿ ಕೂಡ ಒಪ್ಕೊಂಡಿದೆ. ಅದನ್ನು ಪ್ರೂಫನ್ನು ಮಾಡ್ತಾನೆ ಇದೆ. ಇದೇ ಏನಪ್ಪ ಅಂತಂದರೆ 5% ಅಂದರೂ ಇರೋದನ್ನೇ ಅಂತಲೇ ಕೂಡ ಕಂಪನಿ ಒಪ್ಕೊಂಡಿದೆ. ಅದರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಈ ವಿಡಿಯೋ ತಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಅದನ್ನು ಮಾಡೋದಕ್ಕೆ ಹೋಗಬೇಡಿ.